ನಿವೃತ್ತಿ ಹೊಂದಿದ ಮೇಲೆ ನನಗೆ ಯಾಕೋ ನನ್ನ ಜೀವನ ಖಾಲಿ ವ್ಯರ್ಥನೇನೋ, ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ನನ್ನಲ್ಲಿ ಉಕ್ಕಿ ಬಂತು. ಆಗ ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು ಅಂತ ಯೋಚಿಸಿದಾಗ ನಾನು ಒಂದು ನ್ಯೂಸ್ ಪೇಪರ್ನಲ್ಲಿ ಪರಪ್ಪನ ಅಗ್ರಹಾರ, ಅಲ್ಲಿರುವಂತಹ ಕೈದಿಗಳು, ಅವರ ಜೀವನ, ಅದರ ಬಗ್ಗೆ ನೋಡಿದೆ. ಅಲ್ಲಿ ಒಂದು ಮಹಿಳಾ ಕೈದಿಗಳಿಗೆ ಒಂದು ಸಪರೇಟ್ ಒಂದು ವಿಂಗ್ ಇದೆ ಅಂತ ಗೊತ್ತಾಯಿತು. ಅಲ್ಲಿ ವಿಚಾರಿಸಿದಾಗ ಒಂದು 160ರಿಂದ 165 ಮಹಿಳಾ ಕೈದಿಗಳಿದ್ದಾರೆ ಅಂತ ಅನ್ನಿಸ್ತು. ಅವರ ಒಂಟಿತನ ಹೇಗಿರಬಹುದು, ಅವರು ಯಾವ ತಪ್ಪು ಮಾಡಿ ಅಲ್ಲಿ ಬಂದಿರಬಹುದು, ಅವರು ಯಾವ ಪರಿಸ್ಥಿತಿಯಲ್ಲಿ ಇರಬಹುದು ಅನ್ನೋ ಒಂದು ಯೋಚನೆಯನ್ನು ಮಾಡಿ ನಾನು ಅಲ್ಲಿ ಏನಾದರೂ ನಾವು ಒಂದು ಅವ್ರಿಗೆ ಸಹಾಯ ಮಾಡೋಕ್ಕಾಗುತ್ತಾ, ಅವ್ರಿಗೊಂದು ಕೌನ್ಸೆಲಿಂಗ್ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿ ನಿಶ್ಚಯ ಮಾಡಿದೆ. ಸ್ನೇಹಿತೆಯರ ಮೂಲಕ ಸೇರಿಕೊಂಡು ನಾವು ಪರಪ್ಪನ ಅಗ್ರಹಾರಕ್ಕೆ ಹೋಗುವ ಯೋಚನೆ ಮಾಡಿದ್ವಿ. ಅಲ್ಲಿ ನಾವು ಅವರಿಗೆ ಯಾವ ಥರ ಮಾತಾಡೋದು ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಸ್ವಲ್ಪ ಸಿಹಿ, ಹಣ್ಣು, ಹೊಸ ಸೀರೆಗಳನ್ನು ನಾವು ತಗೊಂಡು ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ಅವ್ರಿಗೆಲ್ಲ ಬಹಳ ಸಂಭ್ರಮ ಪಟ್ಟರು. ನಾವು ಇದಕ್ಕೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ಕೊಂಡ್ವಿ ಮತ್ತು ಅವ್ರಿಗೆಲ್ಲ ಎಳ್ಳನ್ನು ಹಂಚಿದ್ವಿ. ಬಹಳ ಸಂತೋಷಪಟ್ಟರು. ಅವರು ಹೇಳಿದ್ರು, ನಮಗೆ ನೀವು ನಿಜವಾಗ್ಲೂ ನಿಮ್ಮನ್ನು ನೋಡ್ತಾ ಇರೋದು ನಮಗೆ ಬಹಳ ಸಂತೋಷ ಆಗ್ತಾಯಿದೆ, ನಮಗೆ ಒಂದು ಹೊಸ ಮುಖ ನೋಡೋಕ್ಕೂ ಸಿಗೋದಿಲ್ಲ, ಅಂಥದ್ರಲ್ಲಿ ನೀವೆಲ್ಲ ಬಂದು ಇಷ್ಟು ವಿಶ್ವಾಸದಿಂದ ನಮ್ಮನ್ನು ಮಾತಾಡಿಸ್ತೀರಲ್ಲ. ಒಬ್ಬೊಬ್ಬರನ್ನ ನಾವು ಒಂದು 10 ಜನ 12 ಜನ ಹೋಗಿದ್ವಿ. ಒಬ್ಬೊಬ್ಬರ ಹತ್ರನೂ ಒಂದು 5 8 ಜನ ಬಂದು ಮುತ್ಕೊಂಡ್ಬಿಟ್ರು ನಮ್ಮನ್ನು. ನಮ್ಮ ಸೀರೆನ ಮುಟ್ಟೋದು, ನೀವೆಲ್ಲಿಂದ ಬಂದಿದ್ದೀರಾ, ನೀವೇನು ಮಾಡ್ತಿದ್ದೀರಾ ಅಂತ ನಮ್ಮನ್ನು ನಾವು ಅವ್ರನ್ನ ವಿಚಾರಿಸ್ಕೊಳಕ್ಕೆ ಹೋದರೆ ಅವರೇ ನಮ್ಮನ್ನು ಅಷ್ಟು ಪ್ರೀತಿಯಿಂದ ವಿಚಾರಿಸ್ಕೊಳ್ಳೋಕೆ ಶುರು ಮಾಡಿಬಿಟ್ರು. ಆಮೇಲೆ ನಾವು ಸಹ ಅವರಿಗೆ ಅವರ ಕಷ್ಟ ಸುಖ ಏನು, ಯಾವ ಹಿನ್ನೆಲೆಯಿಂದ ಬಂದರು, ಯಾಕೆ ಬಂದರು, ಹೇಗೆ ಬಂದರು ಅಂತ ಕೇಳಿದಾಗ ಕೆಲವರೆಲ್ಲ ತಾವು ಮಾಡಿದ ತಪ್ಪನ್ನು, ಅಯ್ಯೋ ನಾವು ಆ ಕ್ಷಣದಲ್ಲಿ ಹೀಗೆ ಮಾಡಿಬಿಟ್ವಿ, ನಮಗೆ ಗೊತ್ತಾಗಲಿಲ್ಲ, ಈಗ ತುಂಬ ಬೇಜಾರಾಗ್ತಾ ಇದೆ ಅಂದರು. ಇನ್ನು ಕೆಲವರು ನಾವು ಯಾವ ತಪ್ಪು ಮಾಡಿಲ್ಲ, ಅದು ಯಾಕೆ ಬಂದ್ವಿ ಅಂತ ನಮ್ಗೆ ಇದುವರೆಗೂ ಗೊತ್ತಾಗಿಲ್ಲ ಅಂತಲೂ ಹೇಳಿದ್ರು. ಆಮೇಲೆ ನಾವು ಅವ್ರಿಗೆಲ್ಲ ಕೆಲವು ಹಾಡು ಭಜನೆ ಎಲ್ಲ ಹೇಳ್ಕೊಟ್ವಿ. ಅವರು ಬಹಳ ಚೆನ್ನಾಗಿ ಹಾಡುಗಳನ್ನು ಹಾಡಿದ್ರು. ಎಷ್ಟೋ ಜನ ಉತ್ತರ ಕರ್ನಾಟಕದಿಂದ ಬಂದ ಕಡೆ ಒಂದು ವೃದ್ಧ ಮಹಿಳೆ ವಚನಗಳನ್ನು ಬಹಳ ಚೆನ್ನಾಗಿ ಹಾಡ್ತು. ನಮ್ಮ ಕಣ್ಣಲ್ಲಿ ನೀರು ತುಂಬಿ ಬಂದ್ಬಿಡ್ತು. ಆಮೇಲೆ ಇನ್ನು ನಾವು ಹೀಗೇ ಒಂದು 5-6 ವರ್ಷಗಳ ಕಾಲ ಹೋದ್ವಿ. ಆಮೇಲೆ ಪುನಃ ನೀವು ಯಾವಾಗ ಬರ್ತೀರಾ, ನೀವು ಆಗಾಗ ಬರ್ತಾಯಿರಿ, ನೀವು ನಮ್ಮ ಜೊತೆ ಮಾತಾಡ್ತಾ ಇರಿ ಅಂತ ಬಹಳ ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡ್ರು. ನಮಗೆ 2-3 ದಿನಗಳ ಕಾಲ ಅದೇ ಕಾಡ್ತಾಯಿತ್ತು. ಪುನಃ ನಾವೇನು ಮಾಡಿದ್ವಿ, ಯುಗಾದಿ ಹಬ್ಬಕ್ಕೆ ಒಂದು ಸತಿ ಹೋದ್ವಿ. ಆಮೇಲೆ ಅವರಿಗೆ ನಾವು ಬೇವು ಬೆಲ್ಲವನ್ನು ಹಂಚಿ ಆ ಹಬ್ಬದ ಮಹತ್ವವನ್ನು ತಿಳಿಸಿ ಹೇಳಿದ್ವಿ. ಆಮೇಲೆ ನಂತರ ನಾವು ಒಂದು ಸತಿ ರಾಮನವಮಿಗೆ ಹೋಗಿ ಎಲ್ಲರಿಗೂ ನಾವು ಪಾನಕ ಕೋಸಂಬರಿಯನ್ನು ಹಂಚಿ ಬಂದ್ವಿ. ಆಮೇಲೆ ಒಂದು ಸತಿ ನಾವು ಅವ್ರಿಗೆ ಬೆಡ್ಶೀಟ್ಸ್ ಕೊಟ್ವಿ. ಕೆಲವರು ಅವರ ಮಕ್ಕಳನ್ನ ನೆನೆಸ್ಕೊಂಡತ್ತರು. ಇನ್ನು ಕೆಲವರು ಹೇಳಿದ್ರು, ನಾವು ಏನೋ ಒಂದು ಕ್ಷಣದಲ್ಲಿ ನಾನು ಸುಮ್ಮನೆ ನಮ್ಮ ಅತ್ತೆ ಸೊಸೆ ಜಗಳದಲ್ಲಿ ಸ್ವಲ್ಪ ತಳ್ಳಿದೆ, ಅವರು ತೀರ್ಕೊಂಡ್ಬಿಟ್ರು, ನಾನು ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೀನಿ, ನನಗೊಂದು ಚಿಕ್ಕ ಮಗು ಇದೆ ಅಂತೆಲ್ಲ ಬಹಳ ದುಃಖವನ್ನು ತೋಡ್ಕೊಂಡ್ರು. ನಾವು ಅವ್ರಿಗೆ ಏನು ಹೇಳಿದ್ವಿ ಅಂದರೆ, ನೋಡಿ ನೀವು ತಪ್ಪು ಮಾಡಿದ್ದೀರಾ, ಎಲ್ಲರೂ ಎಷ್ಟೋ ಜನ ತಪ್ಪು ಮಾಡಿರ್ತೀರ, ಆದರೆ ನೀವು ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟು ನೀವು ಪರಿಶುದ್ಧರಾಗ್ತಾ ಇದ್ದೀರಾ, ಖಂಡಿತ ನಿಮ್ಮದೇನೂ ತಪ್ಪಿಲ್ಲ, ನಿಮ್ಗೆ ನಿಜವಾಗ್ಲೂ ದೇವರು ಒಳ್ಳೇದು ಮಾಡ್ತಾನೆ ಅಂದಾಗ ಅವ್ರ ಕಣ್ಣಂಚಲ್ಲಿ ಮೂಡಿದ ಸಂತೋಷದ ಬೆಳಕನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಪಬ್ಲಿಕ್ ಫೋರ್ಸ್ ಮ್ಯಾಗಝೀನಲ್ಲಿ ರಿಪೋರ್ಟರ್ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ 4-5 ವರ್ಷಗಳಿಂದ ಸಾಕಷ್ಟು ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅಲ್ಲಿ ಮುಖ್ಯವಾಗಿ ಬಾಲಾಪರಾಧಿಗಳು, ರಿಮ್ಯಾಂಡ್ ಹೋಮ್ ಅಂತ ಏನು ಹೇಳ್ತೀವಿ, ಅಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲಿ ಸಹಜವಾಗಿ ಮಕ್ಕಳು ಭಾಳ ಡಿಪ್ರೆಷನಲ್ಲಿ ಇರ್ತಾರೆ, ಮಾನಸಿಕವಾಗಿ ಸ್ವಲ್ಪ ಕುಗ್ಗಿ ಹೋಗಿರ್ತಾರೆ. ಅವ್ರಿಗೆ ನಾವು ಎಮೋಷ್ನಲ್ ಸಪೋರ್ಟ್ ಕೊಡ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಉದಾಹರಣೆಗೆ ಅವರಿಗೆ ಒಂದು ಉತ್ಸಾಹ ಬರ್ತಕ್ಕಂಥ ಕೆಲವೊಂದು ಆಟಗಳನ್ನ ಆಡಿಸುವಂಥದ್ದು, ಮತ್ತು ಕೆಲವೊಂದು ಕ್ರಿಯಾತ್ಮಕವಾದಂಥ ಚಟುವಟಿಕೆ ಮಾಡಿಸುವಂಥದ್ದು, ಮತ್ತು ಅವರಿಗೆ ಕಾನೂನಿನ ರೀತಿಯಲ್ಲಿ ಲೀಗಲಾಗಿ ಏನು ಸಪೋರ್ಟ್ ಬೇಕು ಅದರ ಒಂದು ಸಣ್ಣ ಪುಟ್ಟ ಹಣಕಾಸಿನ ಸಹಾಯ ಮಾಡುವಂಥ ಕೆಲಸ ನಾವು ಮಾಡ್ಕೊಂಡು ಬಂದಿದ್ವಿ. ಇದರ ಪರಿಣಾಮ ಸಾಕಷ್ಟು ಜನ ಮಕ್ಕಳು ಅವರ ಡಿಪ್ರೆಷನಿಂದ ಸ್ವಲ್ಪ ಓವರ್ಕಮ್ ಆಗಿದ್ದಾರೆ. ಮತ್ತು ಭಾಳ ಜನ ಅವರ ಎಜುಕೇಷನ್ನು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದಾರೆ, ಎಕ್ಸಾಮ್ ಕಟ್ಟಿದ್ದಾರೆ, ಎಕ್ಸಾಮಲ್ಲಿ ಪಾಸಾಗಿ ಅವರು ಮುಂದಿನ ಹೈಯರ್ ಎಜುಕೇಷನ್ಗೂ ಕೂಡ ಅದು ಹೋಗ್ತಾ ಇದ್ದಾರೆ. ಇದು ನಮ್ಮ ಒಂದು ಸೇವಾ ಚಟುವಟಿಕೆಗಳಿಂದ ಆಗಿರ್ತಕ್ಕಂತಹ ಇಂಪ್ಯಾಕ್ಟ್ ಇದೆ. ಮತ್ತು ಇದಕ್ಕೆ ನನ್ನದೇ ಆದಂಥ ಒಂದು ಫ್ರೆಂಡ್ಸ್ ಗ್ರೂಪು ಭಾಳ ಜನ ಸಹಾಯ ಮಾಡಿದ್ದಾರೆ. ಅದರಲ್ಲಿ IT ಪ್ರೊಫೆಷ್ನಲ್ಸ್ ಇದ್ದಾರೆ, ಡೆಂಟಲ್ ಡಾಕ್ಟರ್ಸ್ ಇದ್ದಾರೆ, ಮತ್ತು ಅಡ್ವೊಕೇಟ್ಸ್ ಇದ್ದಾರೆ. ಇವರು ಕೂಡ ನನಗೆ ಭಾಳ ಒಂದು ಸಪೋರ್ಟ್ ಕೊಟ್ಟು ನಾವೊಂದು ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ.